821 ವರ್ಷಗಳ ನಂತರ ನಳಂದ ವಿಶ್ವವಿದ್ಯಾನಿಲಯವು ಭಾರತದಲ್ಲಿ ವಾಪಸ್ಸು ಬಂದಿದೆ. ಈಗಿನ ಸಮಯದ ಅತ್ಯಂತ ಮೌಲ್ಯಯುತವಾದ ವಿಶ್ವವಿದ್ಯಾನಿಲಯ ಆಕ್ಸ್ಫರ್ಡ್ ಯೂನಿವರ್ಸಿಟಿಯು ಸರಿಸುಮಾರು 900 ವರ್ಷಗಳಷ್ಟು ಪುರಾತನವಾಗಿದೆ. ಆದರೆ ನಮ್ಮ ನಳಂದ ಯೂನಿವರ್ಸಿಟಿಯು 1400 ವರ್ಷಗಳಷ್ಟು ಹಳೆಯದಾಗಿದೆ. ಯಾವಾಗ ನಳಂದ ಯೂನಿವರ್ಸಿಟಿ ಹೊತ್ತಿ ಉರಿಯುತ್ತಿತ್ತೋ, ಎಲ್ಲಾ ಪುಸ್ತಕಗಳು ಬೂದಿಯಾಗಿ ಬದಲಾಗುತ್ತಿತ್ತು. ಆಗಿನ ಹೊಗೆಯು ಹಲವಾರು ದಿನಗಳವರೆಗೆ ಆಕಾಶದ ಕಡೆಗೆ ಹೋಗುತ್ತಿರುವುದನ್ನು ನೋಡಲಾಗಿತ್ತು. ಇದನ್ನು ಪರ್ಷಿಯನ್ ಇತಿಹಾಸಕಾರನಾದ ಮಿನಾಜ್ ಐ ಸಿರಾಜ್ ಅವರು ಹೇಳಿದ್ದು ಏನಂದ್ರೆ, ಉರಿಯುತ್ತಿರುವ ಪುಸ್ತಕಗಳನ್ನು ನೋಡಿ ಅತ್ಯಂತ ನೋವಾಗುತ್ತಿತ್ತು. ಯಾಕಂದ್ರೆ ಅದು ಕೇವಲ ಪುಸ್ತಕಗಳು ಉರಿಯುವುದರ ಬದಲಾಗಿ ಸಾವಿರಾರು ವರ್ಷಗಳ ದಾಖಲೆಗಳು ಹಾಗೂ ಮಾಹಿತಿಗಳು ಉರಿಯುವುದಾಗಿತ್ತು. ಈ ಘಟನೆಯು ಇಲ್ಲಿಂದ 831 ವರ್ಷಗಳ ಹಿಂದೆ ಆಗಿತ್ತು. ಒಂದು ವೇಳೆ ಭಾರತದಲ್ಲಿ ಈಗಲೂ ನಳಂದ ವಿಶ್ವವಿದ್ಯಾನಿಲಯ ಇದ್ದಿದ್ದರೆ ಬಹುಶಃ ಭಾರತವು ಈಗಾಗಲೇ ಒಂದು ಅಭಿವೃದ್ಧಿ ಹೊಂದಿದ ದೇಶವಾಗಿರುತ್ತಿತ್ತು. ಇದು ಯಾಕಂದ್ರೆ ಒಂದು ವೇಳೆ ನೀವು ಪುರಾತನ ವಿಶ್ವವಿದ್ಯಾನಿಲಯಗಳ ಪಟ್ಟಿ ನೋಡಿದ್ರೆ ನಿಮ್ಗೆ ತಿಳಿಯೋದು ಏನಂದ್ರೆ, ಭಾರತದ ನಳಂದ ಯೂನಿವರ್ಸಿಟಿ ಪೂರ್ತಿ ಏಷ್ಯಾದ ಅತ್ಯಂತ ಪುರಾತನ ಯೂನಿವರ್ಸಿಟಿಯಾಗಿದೆ. ಅದೇ ರೀತಿ ಭಾರತವನ್ನು ಚಿನ್ನದ ಹಕ್ಕಿ ಎಂದು ಕರೆಯಲಾಗುತ್ತೆ ಎಂಬುದು ನಿಮ್ಗೆ ತಿಳಿದಿರಬಹುದು. ಆದರೆ ಇದು ಯಾಕೆ? ಯಾಕಂದ್ರೆ ಭಾರತದಲ್ಲಿದ್ದ ಸಂಪತ್ತನ್ನು ವಿದೇಶಿ ಆಕ್ರಮಣಕಾರರು ಅತ್ಯಂತ ಸುಲಭದಿಂದ ಲೂಟಿ ಮಾಡಿದ್ದರು. ಒಂದು ವೇಳೆ ಇದನ್ನು ಲೂಟಿ ಮಾಡದೇ ಇದ್ದಿದ್ದರೆ ಈಗ ಭಾರತದ ನಕ್ಷೆಯು ಸಂಪೂರ್ಣವಾಗಿ ಬೇರೆಯಾಗಿರುತ್ತಿತ್ತು. ಭಾರತವು ಚಿನ್ನದ ಹಕ್ಕಿ ಎಂಬ ಮಾತು ಕೇವಲ ಬ್ರಿಟಿಷರು ಭಾರತಕ್ಕೆ ಬಂದ ಸಮಯ ಅಂದ್ರೆ 200 ವರ್ಷಗಳ ಮೊದಲಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ 500, 800 ಅಥವಾ 1500 ವರ್ಷಗಳಷ್ಟು ಹಿಂದಿನ ಸಮಯದಲ್ಲೂ ಕೂಡ ಭಾರತದ ಸ್ಥಾನವು ಹೇಗಿತ್ತು ಅಂದ್ರೆ, ಆಗಲೂ ಕೂಡ ಅದನ್ನು ಚಿನ್ನದ ಹಕ್ಕಿ ಎಂದು ಹೇಳಲಾಗುತ್ತಿತ್ತು. ಆದರೆ ಈ ಚಿನ್ನದ ಹಕ್ಕಿಗೆ ಯಾರದ್ದೋ ದೃಷ್ಟಿ ಬಿದ್ದಿತ್ತು. ಯಾವುದೇ ದೇಶಕ್ಕೂ ಅದನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲು ಬೇಕಾಗುವ ಅತ್ಯಂತ ಮುಖ್ಯವಾದ ವಿಷಯವು ಎಜುಕೇಶನ್ ಅಂದ್ರೆ ಶಿಕ್ಷಣ. ನಳಂದ ಯೂನಿವರ್ಸಿಟಿಯು ಇದನ್ನೇ ನೀಡುತ್ತಿತ್ತು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ನಿಮ್ಮ ಮುಂದೆ ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳ ವಿಡಿಯೋಗಳನ್ನು ತರುತ್ತಲೇ ಇರುತ್ತೇವೆ. ಸ್ನೇಹಿತರೆ, ನಾವೀಗ ಈ ವಿಡಿಯೋವನ್ನು ಮುಂದುವರಿಸೋಣ. ನಳಂದ ಯೂನಿವರ್ಸಿಟಿಯಲ್ಲಿ ಲಕ್ಷಗಟ್ಟಲೆ ಪುಸ್ತಕಗಳಿದ್ದವು. ಸಾವಿರಾರು ಮ್ಯಾನ್ಯುವಲ್ ಸ್ಕ್ರಿಪ್ಟ್ಸ್, ಪುರಾತನ ಗಣಿತಶಾಸ್ತ್ರ, ಖಗೋಳಶಾಸ್ತ್ರದ ಜ್ಞಾನ ಮತ್ತು ಜಗತ್ತಿನ ಪ್ರತಿಯೊಂದು ವಿಷಯದ ಬಗೆಗಿನ ಮಾಹಿತಿಯೂ ಇಲ್ಲಿತ್ತು. ಆಗಿನ ಕಾಲದಲ್ಲಿ ಇಂಟರ್ನೆಟ್ ಕೂಡ ಇರಲಿಲ್ಲ. ಹಾಗಾಗಿ ಯಾರೂ ಕೂಡ ಜ್ಞಾನವನ್ನು ನಕಲು ಮಾಡಲು ಸಾಧ್ಯವಿರಲಿಲ್ಲ. ಈಗಿನ ಇಂಟರ್ನೆಟ್ ಯುಗದಲ್ಲಿ ಮಾಹಿತಿಯು ತುಂಬಾನೇ ವೇಗವಾಗಿ ಹರಡುತ್ತೆ. ಆದರೆ ಆಗ ಹೀಗಿರಲಿಲ್ಲ. ಜೊತೆಗೆ ಆ ಶಿಕ್ಷಣವು ಕೆಲವು ಜಾಗಗಳಲ್ಲಿ ಮಾತ್ರವೇ ಸಿಗುತ್ತಿತ್ತು. ನೀವು ನಂಬಲು ಕಷ್ಟವಾಗಬಹುದು, ಆ ಸಮಯದಲ್ಲಿ ನಳಂದ ಯೂನಿವರ್ಸಿಟಿಯು ಜಗತ್ತಿನ ಅತ್ಯಂತ ಉನ್ನತ ವಿಶ್ವವಿದ್ಯಾನಿಲಯವಾಗಿತ್ತು. ಅಲ್ಲಿ ಕೊರಿಯಾ, ಜಪಾನ್, ಮಂಗೋಲಿಯಾ, ಟರ್ಕಿ, ಶ್ರೀಲಂಕಾ ಹೀಗೆ ಅನೇಕ ದೇಶಗಳಿಂದ ಜನರು ಕಲಿಯಲು ಬರುತ್ತಿದ್ದರು. ಲಾಜಿಕ್, ಗ್ರಾಮರ್, ಮೆಡಿಸಿನ್, ಆರ್ಟ್ಸ್, ಮ್ಯಾಥಮೆಟಿಕ್ಸ್, ಆಸ್ಟ್ರೋನಮಿ, ಸ್ಪಿರಿಚುವಾಲಿಟಿ ಹೀಗೆ ಎಲ್ಲಾ ಬಗೆಗಿನ ಕ್ಷೇತ್ರಗಳು ಅಲ್ಲಿತ್ತು. ಈಗಿನ ಸಮಯದಲ್ಲಿ ಯಾವುದೇ ಮಾಹಿತಿಯು ಒಂದು ಗೂಗಲ್ ಸರ್ಚ್ ನಷ್ಟು ದೂರದಲ್ಲಿದೆ. ಆದರೆ ಆ ಸಮಯದಲ್ಲಿ ಹಾಗಿರಲಿಲ್ಲ. ಆಗ ಭಾರತದ ತಾಕತ್ತನ್ನು ನೋಡಿ ಬಹಳ ದೇಶಗಳು ಅಸೂಯೆ ಪಡುತ್ತಿದ್ದವು ಮತ್ತು ಅವರು ಭಾರತವನ್ನು ಹೇಗೆ ನಾಶ ಮಾಡಬಹುದು ಎಂಬುದರ ಬಗ್ಗೆ ತಂತ್ರ ಮಾಡುತ್ತಿತ್ತು. ಈ ತಂತ್ರವನ್ನು ಕಾರ್ಯಗತಗೊಳಿಸಲು ಕೂಡ ಶುರು ಮಾಡಿದ್ದರು. ಆದರೆ ದುರದೃಷ್ಟವಶಾತ್ ಅವರು ಇದರಲ್ಲಿ ಸಫಲರಾಗಿದ್ದರು. ಸ್ನೇಹಿತರೆ, ನಳಂದಾದ ಮೇಲೆ ಎಲ್ಲಕ್ಕಿಂತ ಮೊದಲ ದಾಳಿಯು 1524 ವರ್ಷಗಳ ಹಿಂದೆ ಆಗಿತ್ತು. ಹನ್ ರೂಲರ್ ಆದಂತಹ ಮಿಹಿರಾಕುಲ ಉತ್ತರ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಲುವಾಗಿ ನಳಂದ ಮೇಲೆ ದಾಳಿ ಮಾಡಿದ್ದ. ಇದರ ನಂತರ ಎರಡನೇ ದಾಳಿಯು 1424 ವರ್ಷಗಳ ಹಿಂದೆ ಮಾಡಲಾಗಿತ್ತು. ಅಂದ್ರೆ ಮೊದಲ ದಾಳಿಯ 100 ವರ್ಷಗಳ ನಂತರ. ಈ ಬಾರಿ ಬೆಂಗಾಲ್ನ ರಾಜನಾದ ಶಶಾಂಕ ನಳಂದ ಯೂನಿವರ್ಸಿಟಿಯ ಮೇಲೆ ದಾಳಿ ಮಾಡಿದ್ದ. ಇದರ ನಂತರ 500 ವರ್ಷಗಳವರೆಗೆ ನಳಂದ ಯೂನಿವರ್ಸಿಟಿಯು ಶಾಂತವಾಗಿತ್ತು. ನಂತರ ಎರಡನೇ ದಾಳಿಯ 500 ವರ್ಷಗಳ ಬಳಿಕ ಅಂದ್ರೆ ಇಲ್ಲಿಂದ 831 ವರ್ಷಗಳ ಹಿಂದೆ ಮೂರನೇ ದಾಳಿಯನ್ನು ನಳಂದ ಮೇಲೆ ಮಾಡಲಾಗಿತ್ತು ಮತ್ತು ಇದು ಎಲ್ಲಕ್ಕಿಂತ ಹೆಚ್ಚು ವಿನಾಶಕಾರಿಯಾಗಿತ್ತು. ಈ ದಾಳಿಯನ್ನು ಟರ್ಕಿಶ್ ರೂಲರ್ ಆದಂತಹ ಬಕ್ತಿಯಾರ್ ಖಿಲ್ಜಿ ಮಾಡಿದ್ದನು. ಅಂದ್ರೆ ಅಕ್ಷರಶಃ ಭಾರತದ ಹೊರಗಿನ ದಾಳಿಕೋರರು ಈ ಕೆಲಸ ಮಾಡುವಲ್ಲಿ ಸಫಲರಾಗಿದ್ದರು. ಈ ಘಟನೆಯ ನಂತರ ನಳಂದಾದ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂದ್ರೆ ಅದರ ಅಸ್ತಿತ್ವವೇ ಕಣ್ಮರೆಯಾಗಿತ್ತು ಮತ್ತು ಈ ಘಟನೆಯು ಬಹುಶಃ ಭಾರತವನ್ನು ಹಲವಾರು ವರ್ಷ ಹಿಂದುಳಿಯುವಂತೆ ಮಾಡಿತ್ತು. ಅಲ್ಲಿಯವರೆಗೆ ಭಾರತದ ಅಭಿವೃದ್ಧಿಯು ಉತ್ತಮ ದಿಕ್ಕಿನ ಕಡೆಗೆ ಹೋಗುತ್ತಿತ್ತು. ಆದರೆ ಈ ಘಟನೆಯು ಪೂರ್ತಿ ಭಾರತದ ಭವಿಷ್ಯವನ್ನೇ ಬದಲಾಯಿಸಿತ್ತು. ಎಲ್ಲಾ ಪುಸ್ತಕಗಳು ಬೂದಿಯಾಗಿ ಬದಲಾಗಿತ್ತು. ನಳಂದಾದ ಕಟ್ಟಡದಲ್ಲಿ ಸರಿಸುಮಾರು 9 ಮಿಲಿಯನ್ ಪುಸ್ತಕಗಳಿದ್ದವು.
ಅಂದ್ರೆ ಬರೋಬ್ಬರಿ 90 ಲಕ್ಷ ಪುಸ್ತಕಗಳು. ಯಾವಾಗ ಈ ಕಟ್ಟಡಗಳಿಗೆ ಬೆಂಕಿ ಹಚ್ಚಲಾಗಿತ್ತೋ ಆಗ ವರದಿಯ ಪ್ರಕಾರ ಅಲ್ಲಿನ ಜನರು ತಿಂಗಳುಗಳವರೆಗೆ ಬೆಂಕಿ ಉರಿಯುತ್ತಿತ್ತು ಎಂದು ಹೇಳಿದ್ದರು. ಈ ದಾಳಿ ಮಾಡಿದಾಗ ಕೇವಲ ಪುಸ್ತಕಗಳಷ್ಟೇ ಅಲ್ಲ, ಅಲ್ಲಿಗೆ ಕಲಿಯಲು ಬಂದಂತಹ ವಿದ್ಯಾರ್ಥಿಗಳಲ್ಲಿ ಹಲವಾರು ಜನರನ್ನು ಕೊಲ್ಲಲಾಗಿತ್ತು. ಅವರು ಕೇವಲ ಕಲಿಯುವ ಸಲುವಾಗಿ ಅಲ್ಲಿಗೆ ಬಂದವರಾಗಿದ್ದರು. ಈ ಘಟನೆಯು ಪೂರ್ತಿ ನಳಂದ ಯೂನಿವರ್ಸಿಟಿಯ ಖ್ಯಾತಿಯನ್ನೇ ನಾಶ ಮಾಡಿತ್ತು ಮತ್ತು ಈ ಖ್ಯಾತಿಯು ಇಲ್ಲಿಯವರೆಗೆ ವಾಪಸ್ಸು ಬಂದಿಲ್ಲ. ಇದೊಂದು ಕೇವಲ ದಾಳಿಯಾಗಿರದೆ ಅದು ಭಾರತದ ತಾಕತ್ತನ್ನು ನಾಶ ಮಾಡುವ ಒಂದು ಉದ್ದೇಶಪೂರ್ವಕ ಪ್ರಯತ್ನವಾಗಿತ್ತು. 2006ರಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳಿದ್ದರು, ಲೆಟ್ಸ್ ರಿವೈವ್ ದಿ ನಳಂದ ಯೂನಿವರ್ಸಿಟಿ, ಅಂದ್ರೆ ನಳಂದ ಯೂನಿವರ್ಸಿಟಿಯನ್ನು ವಾಪಸ್ಸು ತರೋಣ. ಇದರ ನಂತರವೇ ಈ ಕೆಲಸ ಪ್ರಾರಂಭವಾಗಿತ್ತು. 2010ರಲ್ಲಿ ನಳಂದ ಯೂನಿವರ್ಸಿಟಿ ಆಕ್ಟ್ ಪಾಸ್ ಆಗಿತ್ತು. ಅದು ರಾಜ್ಯಸಭೆಯಲ್ಲಿ 21 ಆಗಸ್ಟ್ 2010ಕ್ಕೆ ಪಾಸ್ ಆಯಿತು ಮತ್ತು ಲೋಕಸಭೆಯಲ್ಲಿ 26 ಆಗಸ್ಟ್ 2010ಕ್ಕೆ ಆಗಿತ್ತು. 21 ಸೆಪ್ಟೆಂಬರ್ 2010ಕ್ಕೆ ಪ್ರೆಸಿಡೆನ್ಷಿಯಲ್ ಸೈನ್ ಸಿಕ್ಕಿತ್ತು ಮತ್ತು ನಮ್ಮ ಹಳೆಯ ಪರಂಪರೆಯನ್ನು ಪುನರುಜ್ಜೀವನಗೊಳಿಸುವ ಕಾನೂನಿನ ಚೌಕಟ್ಟು ಸೃಷ್ಟಿಯಾಗಿತ್ತು. ಕೊನೆಗೂ 14 ವರ್ಷಗಳ ನಂತರ 19 ಜೂನ್ 2024ಕ್ಕೆ ನಳಂದ ಯೂನಿವರ್ಸಿಟಿಯನ್ನು ಮತ್ತೊಮ್ಮೆ ಅನಾವರಣಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಪಸ್ಥಿತರಿದ್ದರು ಮತ್ತು ಎಲ್ಲಾ ಅಧಿಕಾರಿಗಳ ಜೊತೆಗೆ 17 ಪಾರ್ಟ್ನರ್ ದೇಶಗಳ ರಾಯಭಾರಿಗಳು ಕೂಡ ಇದ್ದರು. ನಳಂದ ಯೂನಿವರ್ಸಿಟಿಯ ಹೊಸ ಕ್ಯಾಂಪಸ್ 455 ಎಕರೆಯಲ್ಲಿ ಹರಡಿದೆ ಮತ್ತು ಇದರಲ್ಲಿ ಎಲ್ಲಾ ರೀತಿಯ ಆಧುನಿಕ ಟೆಕ್ನಾಲಜಿಯೂ ಇದೆ. ಅದರಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಸೋಲಾರ್ ಪವರ್, ಸೋಲಾರ್ ಪಾರ್ಕ್ಸ್ ಮತ್ತು ಇನ್ನೂ ಅನೇಕ ವಿಷಯಗಳು. ಅವುಗಳನ್ನು ನೋಡಿದ್ರೆ ಇಲ್ಲಿ ಶಿಕ್ಷಣದ ಉನ್ನತ ಉಪಯೋಗ ಮಾಡಲಾಗಿದೆ ಎಂದು ತಿಳಿಯುತ್ತೆ. ಇದು ಈಗಷ್ಟೇ ಅನಾವರಣಗೊಂಡಿರೋದರಿಂದ ಇಲ್ಲಿಗೆ ಮ್ಯಾನೇಜ್ಮೆಂಟ್ ನ ಅವಶ್ಯಕತೆ ಇದೆ ಮತ್ತು ಪುರಾತನ ಪರಂಪರೆಯ ಪುನರುಜ್ಜೀವನದ ಪೂರ್ತಿ ಪ್ರಯತ್ನವನ್ನು ಮಾಡಲಾಗುತ್ತೆ. ಬೈನರಿ ನಂಬರ್ ಸಿಸ್ಟಮ್, ಇದರಿಂದಾಗಿಯೇ ಕಂಪ್ಯೂಟರ್ಗಳು ಕೆಲಸ ಮಾಡಲು ಸಾಧ್ಯವಾಗಿರುತ್ತೆ ಮತ್ತು ಇದನ್ನು ಭಾರತೀಯ ವಿದ್ವಾಂಸ ಪಿಂಗಾಲ ಸರಿಸುಮಾರು ಕ್ರಿಸ್ತಪೂರ್ವ 200ರಲ್ಲಿ ಕಂಡುಹಿಡಿದಿದ್ದ. ನಂಬರ್ 0, ಇದರ ಹೊರತಾಗಿ ಜಗತ್ತು ಮುಂದುವರಿಯಲು ಸಾಧ್ಯವೇ ಇಲ್ಲವೋ ಅದನ್ನು ಭಾರತದ ಗಣಿತಶಾಸ್ತ್ರಜ್ಞನಾದ ಆರ್ಯಭಟ ಮತ್ತು ಬ್ರಹ್ಮಗುಪ್ತ ನೀಡಿದ್ದರು. ವಾಸ್ತವವಾಗಿ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದ್ರೆ ದಶಮಾಂಶ ಸಂಖ್ಯಾ ವ್ಯವಸ್ಥೆಯೂ ಕೂಡ ಭಾರತದಲ್ಲೇ ಅಭಿವೃದ್ಧಿಯಾಗಿತ್ತು. ಅದು ಈಗಿನ ಆಧುನಿಕ ಗಣಿತದ ಒಂದು ಮೂಲಭೂತ ಆಂಗಲ್ ಆಗಿದೆ. ಇದರ ಜೊತೆಗೆ ಯೋಗ, ಆಯುರ್ವೇದ, ಚೆಸ್, ಹತ್ತಿ ಈ ಎಲ್ಲದರ ಪ್ರಾರಂಭವು ಭಾರತದಲ್ಲೇ ಆಗಿತ್ತು. ಒಂದು ವೇಳೆ ಆಗ ನಳಂದ ಯೂನಿವರ್ಸಿಟಿಯು ನಾಶವಾಗದೇ ಇದ್ದಿದ್ದರೆ ಬಹುಶಃ ನಾವೀಗ ಬೇರೆಯೇ ಮಟ್ಟದಲ್ಲಿರುತ್ತಿದ್ದೆವು. ಆದರೆ ಹಿಂದೆ ಆಗಿದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಇದಕ್ಕೋಸ್ಕರವೇ ಪುರಾತನ ಪರಂಪರೆಯನ್ನು ನಳಂದ ಯೂನಿವರ್ಸಿಟಿಯ ಮೂಲಕ ಮತ್ತೊಮ್ಮೆ ಕಟ್ಟಲಾಗುತ್ತಿದೆ. ನಾವು ನಂಬುವುದು ಏನಂದ್ರೆ ಈ ಯೂನಿವರ್ಸಿಟಿಯು ಮತ್ತೊಮ್ಮೆ ಅದೇ ಮಟ್ಟಕ್ಕೆ ತಲುಪಬೇಕೆಂದು. ಯಾವ ರೀತಿ ಯೂನಿವರ್ಸಿಟಿಯಲ್ಲಿ ಅಲುಮ್ನಿ ಇರುತ್ತಾರೋ ಅಂದ್ರೆ ಆ ಯೂನಿವರ್ಸಿಟಿಯಲ್ಲಿ ಕಲಿತು ದೊಡ್ಡ ವ್ಯಕ್ತಿಗಳಾದವರು. ಈ ಲಿಸ್ಟ್ ನಲ್ಲಿ ಕ್ಸುವಾಂಗ್ ಝಾಂಗ್ ಕೂಡ ಬರುತ್ತಾನೆ. ಆತನು 1000 ವರ್ಷಗಳ ಮುಂಚೆ ಚೀನಾದಿಂದ ನಳಂದಾದಲ್ಲಿ ಕಲಿಯುವ ಸಲುವಾಗಿ ಪ್ರಯಾಣ ಬೆಳೆಸಿದ್ದ. ಈಗ ಆತನ ಹೆಸರಲ್ಲಿ ನಳಂದಾದಲ್ಲಿ ಒಂದು ಸ್ಮಾರಕ ಕೂಡ ಇದೆ. ಅಂದ್ರೆ ಇಷ್ಟೊಂದು ದೊಡ್ಡ ವ್ಯಕ್ತಿಯೂ ಕೂಡ ನಮ್ಮ ದೇಶದ ನಳಂದ ಯೂನಿವರ್ಸಿಟಿಯಲ್ಲಿ ಶಿಕ್ಷಣ ಪಡೆದಿದ್ದ. ಸೊ ಸ್ನೇಹಿತರೆ, ಒಂದು ವೇಳೆ ನೀವೀಗ ಚೀನಾವನ್ನು ಮುಂದುವರಿದ ದೇಶದ ರೂಪದಲ್ಲಿ ನೋಡುತ್ತಿದ್ರೆ, ಮುಂಚೆ ಚೀನಾದ ಜನರು ನಮ್ಮ ನಳಂದ ಯೂನಿವರ್ಸಿಟಿಗೆ ಕಲಿಯಲು ಬರುತ್ತಿದ್ದರು ಎಂಬ ವಿಷಯವನ್ನು ಮರಿಬೇಡಿ. ಚೀನಾ ಮಾತ್ರವಲ್ಲದೆ ನಳಂದಾದ ಶಿಕ್ಷಣದಿಂದ ಹಲವಾರು ದೇಶಗಳು ಆ ಸಮಯದಲ್ಲಿ ತಮ್ಮನ್ನು ತಾವು ಮೇಲೆತ್ತಿದ್ದವು. ಚೀನಾದ ಜೊತೆಗೆ ಈಗಿನ ಅತ್ಯಂತ ದಕ್ಷತೆಯುಳ್ಳ ದೇಶವೆಂದು ಕರೆಯಲಾಗುವ ಇಂಡೋನೇಷ್ಯಾದ ಹಿಂದಿನ ರಾಜರು ನಳಂದಾಗೆ ಶಿಕ್ಷಣ ಪಡೆಯಲು ಬರುತ್ತಿದ್ದರು. ಆ ಸಮಯದಲ್ಲಿ ನಳಂದ ಯೂನಿವರ್ಸಿಟಿಯ ಅಡ್ಮಿಷನ್ ಸಿಸ್ಟಮ್ ಬಹಳ ಸ್ಪರ್ಧಾತ್ಮಕವಾಗಿತ್ತು. ಅಂದ್ರೆ ಸರಿಯಾದ ಪರೀಕ್ಷೆಯ ನಂತರವೇ ಕೆಲವು ಜನರಿಗಷ್ಟೇ ಅಡ್ಮಿಷನ್ ಸಿಗುತ್ತಿತ್ತು. ಆ ಸಮಯದ ಹೆಚ್ಚಿನ IQ ಇರುವಂತಹ ಜನರು ಮಾತ್ರವೇ ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದರು. ಆಗ ಅದು ಕೇವಲ ಮಾತಿಗಷ್ಟೇ ಅಲ್ಲದೆ ನಳಂದ ಯೂನಿವರ್ಸಿಟಿಯು ಜಗತ್ತಿನ ಅತ್ಯಂತ ಉನ್ನತ ವಿಶ್ವವಿದ್ಯಾನಿಲಯವಾಗಿತ್ತು. ಈಗ ನೋಡೋದಾದ್ರೆ ಜಗತ್ತಿನ ಟಾಪ್ 10 ಪುರಾತನ ಯೂನಿವರ್ಸಿಟಿಗಳ ಲಿಸ್ಟ್ ಅನ್ನು ನೀವೀಗ ನೋಡಬಹುದಾಗಿದೆ. ಆದರೆ ಇಲ್ಲಿ ನೀವೊಂದು ವಿಚಿತ್ರವನ್ನು ಗಮನಿಸಿದ್ದೀರಾ? ಸೊ ಈ ಲಿಸ್ಟ್ ನಲ್ಲಿ ನಳಂದಾದ ಹೆಸರು ನೋಡಲು ಸಿಗಲ್ಲ. ಇದು ಯಾಕಂದ್ರೆ ಅದು ಆಗ ಸಂಪೂರ್ಣವಾಗಿ ನಾಶವಾಗಿತ್ತು. ಆದರೆ ಒಂದು ವೇಳೆ ವರ್ಷಗಳನ್ನು ಹೋಲಿಸಿದ್ರೆ ನಳಂದ ಈ ಎಲ್ಲಾ ಯೂನಿವರ್ಸಿಟಿಗಳಿಗಿಂತ ಪುರಾತನವಾಗಿದೆ. ನಳಂದ ಯೂನಿವರ್ಸಿಟಿಯು 1500 ವರ್ಷಗಳಷ್ಟು ಹಳೆಯದಾಗಿದೆ. ಇದರ ಜೊತೆಗೆ ನಳಂದ ಇರುವಂತಹ ಜಾಗವಾದ ಬಿಹಾರದ ಇತಿಹಾಸದ ಬಗ್ಗೆ ಕೂಡ ತುಂಬಾ ಕಡಿಮೆ ಜನರು ತಿಳಿದಿರುತ್ತಾರೆ. ಭಾರತದ ಅತ್ಯಂತ ದೊಡ್ಡ ಚಕ್ರವರ್ತಿಗಳಲ್ಲಿ ಒಬ್ಬ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯ, ಈಗ ನಾವೇನು ಪಾಟ್ನಾ ಎಂದು ಕರಿತೇವೋ ಅಲ್ಲಿಯೇ ಇವರ ಜನ್ಮವಾಗಿತ್ತು. ಅದೇ ರೀತಿ ಭಾರತದ ಅತ್ಯಂತ ದೊಡ್ಡ ಗಣಿತಜ್ಞ ಹಾಗೂ ಖಗೋಳಶಾಸ್ತ್ರಜ್ಞ, ಜಗತ್ತಿಗೆ ಸೊನ್ನೆಯನ್ನು ಪರಿಚಯಿಸಿದ ಆರ್ಯಭಟ ಕೂಡ ಪಾಟಲಿಪುತ್ರದವರಾಗಿದ್ದರು ಮತ್ತು ಅದರ ಈಗಿನ ಹೆಸರೇ ಪಾಟ್ನಾ. ಭಗವಾನ್ ಬುದ್ಧನಿಗೆ ಕೂಡ ಬಿಹಾರದ ಗಯಾದಲ್ಲಿಯೇ ಜ್ಞಾನೋದಯವಾಗಿತ್ತು. ಇದರ ಜೊತೆಗೆ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಿಹಾರದವರೇ ಆಗಿದ್ದರು. ಇನ್ನೊಂದು ವಿಷಯ, ಇದನ್ನು ಅತ್ಯಂತ
ಅತ್ಯಂತ ಕಡಿಮೆ ಜನರು ತಿಳಿದಿರುತ್ತಾರೆ. ಚಾಣಕ್ಯನು ತನ್ನ ಜೀವನದ ಹೆಚ್ಚಿನ ಸಮಯವನ್ನು ಬಿಹಾರದಲ್ಲೇ ಕಳೆದಿದ್ದರು. ಹೇಳ್ಬೇಕಂದ್ರೆ ಮಗಧದಲ್ಲಿ ಕಳೆದಿದ್ದರು. ಮಗಧ ಅಂದ್ರೆ ಈಗಿನ ಬಿಹಾರ. ಇದರೊಂದಿಗೆ ಬಿಹಾರದ ನಗರವಾದ ವೈಶಾಲಿ ಪೂರ್ತಿ ಜಗತ್ತಿನ ಮೊದಲ ರಿಪಬ್ಲಿಕ್ ಆಗಿತ್ತು. ರಿಪಬ್ಲಿಕ್ ಒಂದು ಯಾವ ರೀತಿಯ ಜಾಗ ಅಂದ್ರೆ ಅಲ್ಲಿ ಸರ್ಕಾರವು ಜನರಿಂದಲೇ ಮಾಡಲಾಗುತ್ತೆ. ಅಂದ್ರೆ ಅಲ್ಲಿ ರಾಜರ ಆಳ್ವಿಕೆಯ ಬದಲಾಗಿ ಜನರು ತಮಗೆ ಬೇಕಾದ ವ್ಯಕ್ತಿಯನ್ನು ತಮ್ಮ ರಾಜ್ಯದ ಮುಖ್ಯಸ್ಥ ಹಾಗೂ ಇತರ ಅಧಿಕಾರಿಗಳ ರೂಪದಲ್ಲಿ ಆಯ್ಕೆ ಮಾಡಬಹುದಾಗಿರುತ್ತೆ. ಸೊ ಇಂತಹ ರಿಪಬ್ಲಿಕ್ ಸಿಸ್ಟಮ್ ಎಲ್ಲಕ್ಕಿಂತ ಮುಂಚೆ ವೈಶಾಲಿಯಲ್ಲಿ ಬಂದಿತ್ತು ಮತ್ತು ಅದು ಜಗತ್ತಿನ ಮೊದಲ ರಿಪಬ್ಲಿಕ್ ಆಗಿದೆ. ಕ್ರಿಸ್ತಪೂರ್ವ 6ನೇ ಶತಮಾನದ ಆಸುಪಾಸಿನಲ್ಲಿ ವೈಶಾಲಿಯಲ್ಲಿ ಡೆಮೊಕ್ರೆಟಿಕ್ ಸರ್ಕಾರವು ಬಂದಿತ್ತು. ಅಂದ್ರೆ ಡೆಮೊಕ್ರಸಿ ಅಥವಾ ಪ್ರಜಾಪ್ರಭುತ್ವದ ಕಲ್ಪನೆ. ಈ ಕಲ್ಪನೆಯನ್ನು ಕಾರ್ಯಗತಗೊಳಿಸಿದ ಜಗತ್ತಿನ ಮೊದಲ ನಗರ ವೈಶಾಲಿಯಾಗಿದೆ ಮತ್ತು ವೈಶಾಲಿ ಬಿಹಾರದಲ್ಲಿ ಈಗಲೂ ಇದೆ. ಸೊ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋವಾಗಿದೆ. ಈ ವಿಡಿಯೋವು ನಿಮ್ಗೆ ಇಷ್ಟವಾಗಿದ್ರೆ ಮತ್ತು ಇದರಿಂದ ತಿಳಿದ ಯಾವುದೇ ವಿಷಯವು ನಿಮ್ಗೆ ಹೊಸದಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಗೆ ಕಮೆಂಟ್ ಮಾಡುವ ಮೂಲಕ ಖಂಡಿತವಾಗಿ ತಿಳಿಸಿ. ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಸ್ನೇಹಿತರೆ, ನಾವಿನ್ನು ಭೇಟಿಯಾಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಧನ್ಯವಾದಗಳು.